ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಮತ್ತು ಸರ್ಕಾರಿ ಪ್ರೌಢಶಾಲೆ ಹಾಗೂ ಸರ್ಕಾರಿ ಉರ್ದು ಶಾಲೆ ತುರ್ಮೂರು ಶಾಲೆಯಲ್ಲಿ ದಿನಾಂಕ 1/6/2026 ಸೋಮವಾರ ಶಾಲಾ ಪ್ರಾರಂಭೋತ್ಸವ ಹಾಗೂ ಪಾಲಕ ಪೋಷಕರ ಸಭೆ ಬಹಳ ಅದ್ದೂರಿಯಾಗಿ ನಡೆಯಿತು. ಈ ಸಮಾರಂಭಕ್ಕೆ ಎಸ್ಟಿಎಂಸಿ ಅಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಮತ್ತು ಪಾಲಕ ಪೋಷಕರು ಹಾಜರಿದ್ದರು. ಎಲ್ಲ ಮಕ್ಕಳನ್ನು ಅದ್ದೂರಿಯಾಗಿ ಸ್ವಾಗತಿಸಿ ವಿವಿಧ ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಯಿತು. ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹುಬ್ಬಳ್ಳಿ, ಪ್ರಜಾಭವನ ಟಿವಿ, ಬೆಳಗಾವಿ. ಬಹಳ ಮಕ್ಕಳನ್ನು ಆಕರ್ಷಣೀಯವಾಗಿ ಎಲ್ಲ ಶಾಲೆಯ ಶಿಕ್ಷಕರಾಗಲಿ, ಗ್ರಾಮಸ್ಥರಾಗಲಿ, ಎಸ್ಡಿಎಂಸಿ ಅವರಾಗಲಿ ಎಲ್ಲರೂ ಕೂಡ ಮಕ್ಕಳನ್ನು ಬಹಳ ಅದ್ಧೂರಿಯಾಗಿ ಸ್ವಾಗತವನ್ನು ಮಾಡಿಕೊಂಡು ಇನ್ನು ಅವರಿಗೆ ಪುಸ್ತಕ ಆಗಲಿ, ಸಮವಸ್ತ್ರ ಆಗಲಿ, ಬಿಸಿ ಊಟ ಆಗಲಿ, ನಮ್ಮ ಸರ್ಕಾರ ಕೊಡಮಾಡುವಂತಹ ಎಲ್ಲ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ನಾವು ಎಲ್ಲ ಮಕ್ಕಳಿಗೂ ಕೂಡ ಬಹಳ ಉತ್ತಮ ರೀತಿಯಿಂದ ಗೌರವಿಸ್ತೀವಿ. ಯಾವ ಮಕ್ಕಳು ಕೂಡ ಶಾಲೆಯನ್ನು ತಪ್ಪಿಸಬಾರ್ದು. ಶಾಲೆಗೆ ವೇಳೆಗೆ ಸರಿಯಾಗಿ ಆಗಮಿಸಿ, ಇನ್ನು ನಿಮ್ಮ ಒಂದು ಅಟೆಂಡೆನ್ಸ ಎಲ್ಲ ಮೊಬೈಲ್ನಲ್ಲಿ ಸೆರೆ ಹಿಡಿಯುವುದರಿಂದ ನೀವು ವೇಳೆಗೆ ಸರಿಯಾಗಿ ಆಗಮಿಸಲೇಬೇಕು. ಈಗ ನಾವು ಆದರೂ ಕೂಡ 9:45ರಿಂದ 10 ಗಂಟೆಗೆ ನಮ್ಮ ಮೊಬೈಲ್ನಲ್ಲಿ ನಾವು ಶಾಲೆಯ ಮೈದಾನದಲ್ಲಿ ನಿಂತ್ಕೊಂಡು ಆ ಹಾಜರಿಯನ್ನು ನಾವಾಗೇ ಹಾಕ್ಕೊಳ್ಬೇಕು. ಅದು ನಮ್ಮ ಮೊಬೈಲ್ ಒಳಗೆ 28 ಶಾಲಾ ಪ್ರಾರಂಭೋತ್ಸವದ ಕಾರ್ಯಕ್ರಮದ ಈ ಒಂದು ವೇದಿಕೆಯ ಮೇಲೆ ಆಸೀನರಾದಂಥ ಅವರಿವರೆನ್ನದೆ ಎಲ್ಲ ತುರಮರಿ ಗ್ರಾಮದ ಗಣ್ಯಮಾನ್ಯರೇ, ಎಸ್ಡಿಎಂಸಿ ಅಧ್ಯಕ್ಷರೇ, ಸರ್ವ ಸದಸ್ಯರೇ ಹಾಗೂ ಗುರುಗಳೇ, ಗುರುಮಾತೆಯರೇ, ಹಿರಿಯರೇ, ಮುದ್ದು ಮಕ್ಕಳೇ ಹಾಗೂ ಮುಖ್ಯ ಶಿಕ್ಷಕರೇ, ನಾನೇನು ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಆದರೂ ಕೂಡ ಪರದಪ್ಪನವರು ನಾವು ಬಹಳ ಆತ್ಮೀಯ ಗೆಳೆಯರು ಇರಲಿ. ಆದರೂ ಸರ್ಕಾರ ಏನು ಒಂದು ಹೊಸ ನಿಯಮಗಳನ್ನು ಜಾರಿಗೆ ತರ್ತಾ ಇದೆ. ಆ ನಿಯಮಗಳನ್ನು ಜಾರಿಗೆ ತರ್ತಾ ಇದೆ ಅಂತಕ್ಕಂಥದ್ದನ್ನು ಈ ಸರ್ಕಾರ ರೂಪಿಸಿದಂಥ ಯೋಜನೆಗಳನ್ನು ಶಿಕ್ಷಕರು ಅವನನ್ನು ನಡೆಸಬೇಕಾದಂಥ ಕರ್ತವ್ಯ ಒದಗಿ ಬರ್ತಾ ಇದೆ. ಯಾಕಂತಂದರೆ ಈ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಶಿಕ್ಷಕರು ಬಹಳ ಉತ್ತಮ ಪದವಿಯನ್ನು ಪಡೆದ ಕಾಸ ಮೆರಿಟದಲ್ಲಿ ಪಾಸ್ ಆದಂಥ ಶಿಕ್ಷಕರನ್ನು ಈ ಕನ್ನಡ ಶಾಲೆಗೆ ತುಂಬ್ತಾ ಇದ್ದಾರೆ. ಅಂಥ ಶಿಕ್ಷಕರ ಈ ಕನ್ನಡ ಶಾಲೆಯಲ್ಲಿ ಇರುವುದರಿಂದ ಶಿಕ್ಷಣ ಪ್ರಗತಿ ಸಾಕಷ್ಟು ಆಗ್ತಿದೆ. ಆದರೆ ಅದನ್ನೆಲ್ಲವನ್ನು ಬಿಟ್ಟ ಕಾಸ ನಮ್ಮ ಪಾಲಕರು, ಪೋಷಕರು, ರೈತಾಪಿ ಜನ ಅವ್ರಿಗೆ ಪಾಪ ಬುದ್ಧಿಯ ಒಂದು ಪ್ರಮೇಯ ಕಡಿಮೆ ಇರೋದ್ರಿಂದ ನಾವು ಏನು ಮಾಡೋ ಕಾನ್ವೆಂಟ್ ಶಾಲೆ ಅಂಥೇಳಿ ಒಂದು ಓಟಕ್ಕೆ ಬೆನ್ನು ಹತ್ತಿ ರೊಕ್ಕ ಯಾಕಂದ್ರೆ ನಮ್ಮ ಮಕ್ಕಳು ಚಲೋತೆಗೆ ಬೂಟ್ ಹಾಕೋಬೇಕು, ಸಾಕ್ಸ್ ಹಾಕೋಬೇಕು, ಅಗದಿ ಹ್ಯಾಟ್ ಹಾಕೋಬೇಕು, ಅಗದಿ ಶರ್ಟ್ ಹಾಕೋಬೇಕು, ಟಿಪ್ ಟಾಪ್ ಆಗಬೇಕು ಅಂತಕ್ಕಂಥ ಒಂದು ಭಾವನೆ ಆ ಪೋಷಕರಲ್ಲಿ ಬರ್ತಾ ಇದೆ. ಅದಕ್ಕಿಂತ ಹೆಚ್ಚಿನ ಶಿಕ್ಷಣವನ್ನು ಮೀರಿಸ್ತಕ್ಕಂಥ ಶಿಕ್ಷಕರು ಇಲ್ಲದಾರ ಸರ್ಕಾರಿ ಶಾಲೆಯೊಳಗೆ. ಅದನ್ನು ತಿಳ್ಕೊಳಕತ್ತೇರಿಲ್ಲ, ನಾವು ಯಾರೂ ತಿಳ್ಕೊಳಕ್ತೇರಿಲ್ಲ. ನಮಗೊಂದು ರೊಕ್ಕದ ಒಂದು ಇದು, ಯಾಕಂತಂದ್ರೆ ಎಲ್ಲರಿಗೂ ರೊಕ್ಕ ಹೆಚ್ಚಾಗಿಬಿಟ್ಟದ. ಒಟ್ಟು ನಮ್ಮ ಮಕ್ಕಳಿಗೆ ಏನಪ್ಪ, ಒಳ್ಳೆಯ ಶಿಕ್ಷಣ ಕೊಡಿಸ್ಬೇಕು. ಆ ಒಳ್ಳೆಯ ಶಿಕ್ಷಣ ಎಲ್ಲೈತಿ ಅಂದ್ರೆ ಸರ್ಕಾರಿ ಶಾಲೆಯೊಳಗೆ ಐತಿ. ಅದನ್ನು ತಿಳ್ಕೊಳಕ್ಕೆ ನಾವು ತಯಾರಿಲ್ಲ. ಇವತ್ತು ನಮ್ಮ ಸರಸ್ವತಿ ದೇವಿಯನ್ನು ಆರಾಧನೆಯನ್ನು ಮಾಡ್ತಾ ಈ ಒಂದು ಪ್ರಾಥಮಿಕ ಶಾಲೆಯಲ್ಲಿ ಇವತ್ತಿನ ದಿವಸ ಹಬ್ಬದ ವಾತಾವರಣ, ಈ ಒಂದು ಖುಷಿ ಹಬ್ಬದ ವಾತಾವರಣದಲ್ಲಿ ನಮ್ಮೂರಿನ ಎಲ್ಲ ಗುರು ಹಿರಿಯರು ಹಾಗೂ ನಮ್ಮ ಸ್ನೇಹಿತರು, ಮುದ್ದು ಮಕ್ಕಳು ಹಾಗೂ ಗುರುಮಾತೆಯರು ತಾವೆಲ್ಲರೂ ಕೂಡ, ಸುದ್ದಿ ಮಾಧ್ಯಮದವರು ತಾವೆಲ್ಲರೂ ಕೂಡ ಆಗಮಿಸಿ ಈ ಒಂದು ಸಭೆಗೆ ಬಹಳ ಒಂದು ಗೌರವವನ್ನು ಕೊಟ್ಟಿದ್ದೀರಿ. ಈಗಾಗಲೇ ನಮ್ಮ ಪಡದಪ್ಪನವ್ರು ಸರು, ನಮ್ಮ ನೇಸರಿಗೆ ಸರು ಹೇಳಿದರು ಏನಂತೇಳಿ
ಈ ಒಂದು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇದ್ದಂಥ ವ್ಯವಸ್ಥೆ ಬೇರೆ ಕಡೆ ಪ್ರೈವೇಟ್ ಸ್ಕೂಲ್ನಲ್ಲಿಯೂ ಸಹಿತ ಇಲ್ಲ. ಆ ರೀತಿ ಒಂದು ವ್ಯವಸ್ಥೆ ಸರ್ಕಾರ ಮಾಡಿದೆ ಅಂತ ಹೇಳಿದೆ. ಅದನ್ನೆಲ್ಲ ನಾವು ಉಪಯೋಗ ತಗೋಬೇಕಲ್ಲ. ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತು ನಾನು ಪದೇ ಯಾವಾಗ ಕರೆದಾಗ ಹೇಳ್ತಿರ್ತೀನಿ, ನಾವೆಲ್ಲರೂ ಮಕ್ಕಳಿಗೆ ಒಂದು ಸ್ವಲ್ಪ ಅನ್ನೋಕ್ಕಿಂತ ನಾವು ಎಲ್ಲ ಪೇರೆಂಟ್ಸ್, ನಮ್ಮೂರಿನ ಎಲ್ಲ ಗುರು ಹಿರಿಯರು ಹಾಗೂ ನಾವು ನಾಗರಿಕರು ಎಲ್ಲರೂ ಕೂಡ ನಾವು ಮೊದಲ ಸ್ವಲ್ಪ ಇದ್ರ ಕಡೆ ಗಮನ ಕೊಡಬೇಕು. ಎಲ್ಲದರ